ಇದರಿಂದ 10ರ ತನಕ ಮಾದೇಶ್ವರ ಮಕ್ಕಳಿಗೆಲ್ಲ ತಿಳುವಳಿಕೆಯ ಪಾಠವನ್ನು ಹೇಳಿಕೊಡುವ ಸನ್ನಿವೇಶ ನಮ್ಮ ನಂಜನಗೂಡು ತಾಲೂಕು ಕಡಬೂರು ಗ್ರಾಮದಲ್ಲಿ ಮಹಾತಾಯಿ ಕುಂತಮ್ಮನ ಹಬ್ಬದ ಪ್ರಯುಕ್ತವಾಗಿ ಕುಂತಮ್ಮನನ್ನು ವಿಸರ್ಜನೆ ಮಾಡತಕ್ಕಂಥ ಪುಣ್ಯ ದಿನದ ಅಂಗವಾಗಿ ಸಾವಿರಾರು ಜನಕ್ಕೆ ಮಹಾಪ್ರಸಾದ ವಿನಿಯೋಗ ಮಾಡಿ ಭಕ್ತಿಯಿಂದ ಕುಂತಮ್ಮನ ಚಪ್ಪರವನ್ನು ಹಾಕಿ ಕುಂತಿಯನ್ನು ಪೂಜಿಸುವ ಜಾಗದಲ್ಲಿ ಅಲಂಕಾರ ಮಾಡಿ ಒಡೆಯುವ ವಸ್ತ್ರಗಳನ್ನು ಧರಿಸಿ ಭಕ್ತಿಯಿಂದ ಅವಳ ಪೂಜೆ ಮಾಡಿ ಇವತ್ತು ಮಲೈಮಾದೇಶ್ವರನ ಕಥೆಯನ್ನ ಆ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಇಲ್ಲಿ ಆ ತತ್ವ ಪದವನ್ನು ಮಹಾದೇವ ಮಕ್ಕಳಿಗೆಲ್ಲ ಯಾವ ರೀತಿ ಹೇಳಿಕೊಡ್ತಾನೆ ಕೇಳೋಣ. ಕಂಡೆ ನವ್ವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ನತ್ತೊಂದ ಕಂಡೆ ನವ್ವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ನತ್ತೊಂದ ಒಂದು ವರ್ಣದ ಮುತ್ತು ಓಂ ನಾಮಗೊಳಗಿತ್ತು ಒಂದು ವರ್ಣದ ಮುತ್ತು ಓಂ ನಾಮಗೊಳಗಿತ್ತು ಎರಡು ವರ್ಣದ ಮುತ್ತು ಎಡಬಾಲಗೊಳಗಿತ್ತು ಎರಡು ವರ್ಣದ ಮುತ್ತು ಎಡಬಾಲಗೊಳಗಿತ್ತು ಮುತ್ತು ಕಂಡೆ ನವ್ವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ನತ್ತೊಂದ ಮೂರು ವರ್ಣದ ಮುತ್ತು ಮೂಲಾಸನದಲ್ಲಿತ್ತು ಮೂರು ವರ್ಣದ ಮುತ್ತು ಮೂಲಾಸನದಲ್ಲಿತ್ತು ನಾಲ್ಕು ವರ್ಣದ ಮುತ್ತು ನಾಗೇಶದಲ್ಲಿತ್ತು ನಾಲ್ಕು ವರ್ಣದ ಮುತ್ತು ನಾಗೇಶದಲ್ಲಿತ್ತು ಮುತ್ತು ಕಂಡೆ ನವ್ವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ನತ್ತೊಂದ ಐದು ವರ್ಣದ ಮುತ್ತು ಐಕ್ಯಾಸ್ಥಾನದಲ್ಲಿತ್ತು ಐದು ವರ್ಣದ ಮುತ್ತು ಐಕ್ಯಾಸ್ಥಾನದಲ್ಲಿತ್ತು ಆರು ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು ಆರು ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು ಮುತ್ತು ಕಂಡೆ ನವ್ವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ನತ್ತೊಂದ ಏಳು ವರ್ಣದ ಮುತ್ತು ಯೋಗೇಶನಲ್ಲಿತ್ತು ಎಂಟು ವರ್ಣದ ಮುತ್ತು ಮಣ್ಮಂಡಪದೊಳಗಿತ್ತು ಎಂಟು ವರ್ಣದ ಮುತ್ತು ಮಣ್ಮಂಡಪದೊಳಗಿತ್ತು ಮುತ್ತು ಕಂಡೆ ನವ್ವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ನತ್ತೊಂದ ಒಂಬತ್ತು ವರ್ಣದ ಮುತ್ತು ಒಂಬತ್ತು ವರ್ಣದ ಮುತ್ತು ತುಂಬಿ ಕುಳಿತಾಡುತ್ತಿತ್ತು ಒಂಬತ್ತು ವರ್ಣದ ಮುತ್ತು ತುಂಬಿ ಕುಳಿತಾಡುತ್ತಿತ್ತು ಹತ್ತು ವರ್ಣದ ಮುತ್ತು ತತ್ವ ಪಲ್ಲವರಿಗೆ ಗೊತ್ತು ಹತ್ತು ವರ್ಣದ ಮುತ್ತು ತತ್ವ ಪಲ್ಲವರಿಗೆ ಗೊತ್ತು ಮುತ್ತು ಕಂಡೆ ನವ್ವ ತಂಗಿ ನಾನೊಂದ ಹೋಗಿನಲ್ಲಿರುವುದೇ ನತ್ತೊಂದ ಮುತ್ತು ಕಂಡೆ ನವ್ವ ತಂಗಿ
ಬಸವೇಶ್ವರ ಬಾರಕ್ಕೆ, ಕುಂತಮ್ಮ ತಾಯಿ ಬಾರಕ್ಕೆ, ಉಗೇ ಮಾಯಿಕಾರ. ನಮ್ಮ ಕಪ್ಸೋಗೆ ಪ್ರಕಾಶ್ ಅಣ್ಣವ್ರಿಗೆ ಕಾರ್ಯಕ್ರಮ ಮೆಚ್ಚಿ 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಒಂದು ಚಪ್ಪಾಳೆ ಹೊಡಿರಿ. ನಮಗಂತೂ ಟೀ ಬಂದದ, ನಿಮಗೂ ಬರ್ತದ. ಇದೇನು ಗಮ್ಮಂತ ಅದ. ನಿಮ್ಮ ಚಳಿಗಾಲ ಅಸಾಧ್ಯವಾದ ಈ ಚಳಿಯನ್ನ ಧಿಕ್ಕರಿಸಿ ತಾವೆಲ್ಲ ಕೂತಿದ್ದೀರ. ಬಹಳ ಸಂತೋಷ ನಿಜವಾಗ್ಲು. ನನಗಂತೂ ಗೊತ್ತಾಗ್ತಾನೆ ಇಲ್ಲ ನೀವು ಕುಳಿತಿರೋ ಲೆಕ್ಕಾಚಾರ ನೋಡಿ. ನಿಮಗೆಲ್ಲರಿಗೂ ಕೂಡ ಇಷ್ಟಾರ್ಥ ಭಾಗ್ಯವನ್ನ ಕುಂತಮ್ಮ ತಾಯಿ ಕೊಡ್ಲಿ. ಆ ಕುಂತಮ್ಮನ ಸ್ಥಳದಲ್ಲಿ ನಾವು ಕುಂತ್ಕೊಂಡು ಕೇಳ್ತಿರ್ಬೇಕು, ಏನೇ ಚಳಿ ಆದ್ರೂ ಕೂಡ. ಪರೀಕ್ಷೆ ಒಂದು ಹುರುಪಾದ ಗೀತೆಯನ್ನ ಈಗ ಅಪೇಕ್ಷೆ ಮೇರೆಗಾಡ್ತಾ ಗೊತ್ತಾಯ್ತಾ? ಓ ಓ ಓ ಹೃದಯ ಸಮುದ್ರ ಕಲಕಲಿ ಹುಕ್ಕಿದ ದ್ವೇಷದ ಬೆಂಕಿ ರೋಷ ವಿಜ್ವಾಲೆ ಹುರಿದುರಿದು ಅಶ್ವಮೇಧ 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 ಪುರಿ ಹೆಚ್ಚು ಬಂದ್ಬಿಟ್ಟು ನೀವು ಕೂಗಕ್ ಹೋಗ್ಬೇಡಿ. ನೀವು ಕುಂತಮ್ಮ ತಾಯಿ ಬಾರಕ್ಕೆ, ಮಲೆ ಮಾರೇಶ್ವರನ ಬಾರಕ್ಕೆ. ಎಬ್ಸೋ ಮನೆ ಕಬಿಡ್ತಾವನವ. ಪುರಿ ಬರ್ತದ ಇದಕ್ಕ ರ್ಯಾಂಕ್ ಬಂದಿನಿ ಅಂದ. ಬಸವೇಶ್ವರ ಬಾರಕ್ಕೆ, ಮಲೆ ಮಾರೇಶ್ವರ ಬಾರಕ್ಕೆ, ಆಂಜನೇಯ ಸ್ವಾಮಿ ಬಾರಕ್ಕೆ. ಪವಿತ್ರವಾದ ನಮ್ಮ ಕಡಬೂರು ಗ್ರಾಮದಲ್ಲಿ ಈ ಪವಿತ್ರವಾದ ಕುಂತಮ್ಮ ತಾಯಿಯ ಪುಣ್ಯ ದಿವಸದಲ್ಲೇ ನಾವೆಲ್ಲರೂ ಕೂಡ ಮಲೆ ಮಹದೇಶ್ವರನ ಕಥಾಭಾಗವನ್ನು ಕೇಳ್ತಾ ಇದ್ದೇವೆ. ಅದಕ್ಕೆ ಚಳಿ ಆದ್ರಿಂದ ನಿಮ್ಗೆ ಒಳ್ಳೆ ಪದಾರ್ಥ ಕೊಡ್ತಾವ್ರೆ. ಈಗ ಹೌದು, ಬಿಸಿ ಬಿಸಿಯಾದ ಪುರಿ ಕೊಡ್ತಾ ಇದ್ದಾರೆ, ಬೆಳ್ಳಿ ಲೋಟದಲ್ಲಿ ಟೀನೂ ಕೊಡ್ತಾವ್ರೆ. ಲೋಟ ವಾಪಸ್ ಕೊಡ್ಬೇಡಿ, ನೀವೇ ಮಡಿ ಕಡೆ ಹೋಗಿ. ಹೌದು, ಸದ್ದು. ಈ ಒಂದು ಪುಣ್ಯ ಸಮಯದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಕಥೆಯನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ಸುಮುರ ಬತಾದ ಮಕ್ಕಳ ಒಂದು ಕೋರಿಕೆಯಂತೆ ಪುನೀತ್ ರಾಜ್ಕುಮಾರ್ ಅವರೊಂದು ಗೀತೆ ಆಡ್ಬಿಡವ. ನೋಡಿದ್ರ ಹೊಸ ಬೆಳಕೊಂದು ಹೊಸಲಿಗೆ ಬಂದರು, ಬೆಳಗಿದೆ ಮನೆಯ ಮನೆಗಳ ಎಂದು ಆರಾಧಿಸೊರಾಜರನ್ನು ಹಾಡಿಸಿಯೇ ನೋಡು, ಬೀಳಿಸಿಯೇ ನೋಡು ಎಂದು ಸೋಲದು, ಸೋತು ತಲೆಯ ಬಾಗದು. ಹೊಸ ಬೆಳಗೊಂದು ಹೊಸಲಿಗೆ ಬಂದು ಬೆಳಗಿದೆ
ಮನೆಯ ಮನಗಳಲ್ಲಿದ್ದು ಆರಾಧಿಸೋ ರಾಜರತ್ನನು ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು ಇಂದು ಸೋಲದು ಸೋತು ತಲೆಯ ಬಾಗದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ ಅಪ್ಪು ರಾಜಕುಮಾರ ಅಪ್ಪು ರಾಜಕುಮಾರ ಉಗೇ ಮಾತು ಮಲ್ಲಯ್ಯ. ಈ ಭಗವಂತನ ಪುಣ್ಯ ಕಥೆಯಲ್ಲಿ ನಾವೆಲ್ಲರೂ ಕೂಡ ಮೈಕಾರ ಮಾದೇಶ್ವರ ನಮ್ಮ ಕನ್ನಡ ನಾಡಿನ ಕಡೆ ಬರುವಂತ ಸಂದರ್ಭ ಇದು. ಇದೇ ಒಂದು ದೊಡ್ಡ ಕಥೆ ಆಗೋಯ್ತಲ್ಲ. ಚಳಿಗಾಲ ಏನ್ ಮಾಡಕ್ಕಾಯ್ತದೆ, ಪದಾರ್ಥ ಹಂಗದೆ. ಎಲ್ರಿಗೂ ಒಂದೊಂದು ಸೇರ್ ಪುರಿ ಒಂದೊಂದು ಗಳಷ್ಟು ಟೀ ಕೊಟ್ಟಾರ. ಈಗ ಚಿತ್ರಾನ್ನ ಬೇರೆ ಇದ್ದದು. ಸರಿ, ಮಾದಪ್ಪ ಬರುವಾಗ ಮಾಡಲ ಗಮ್ಮೆಂದಿತೋ. ಮಾದಪ್ಪ ಬರುವಾಗ ಮಾಡಲ ಗಮ್ಮೆಂದಿತೋ. ಮಾಡದಲ್ಲಿ ಗರುಗೆ ಚಿಗುರಾಮ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಮಲ್ಲಿಗೆಯ ಹಣ ಸೂರ್ಯನ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಹಣ ಸೂರ್ಯನ ಮ್ಯಾಲೆ. ಚಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಚಂದಾದ ಚಂದಾದ ಮಧುಮಾರಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು
ಮುಳುಗಿದರೇನೋ ಕತ್ತಾಲಾದರೇನೋ ಮತ್ತು ಮುಳುಗಿದರೇನೋ ಕತ್ತಾಲಾದರೇನೋ ಅಪ್ಪನ ಬಳಿಗೆ ಬರುವೆವು ನಾನು ಎಲ್ಲಿದರೂ ಬಲ್ಲಿಗೆ ಅಪ್ಪನ ಬಳಿಗೆ ಬರುವೆವು ನಾವು ಎಲ್ಲಿದರೂ ಬಲ್ಲಿಗೆ ಎಲ್ಲಿದರೂ ಬಲ್ಲಿಗೆಯ ಬಾಣ ಪೂಜಾರಿ ಮ್ಯಾಲೆ ಅಲ್ಲಿ ಹೂವಿನ ಮಣ್ಣ ಮರುಗಾಲ ಮ್ಯಾಲೊದು ಅಲ್ಲಿ ಹೂವಿನ ಮಣ್ಣ ಮರುಗಾಲ ಮ್ಯಾಲೊದು ಅಲ್ಲಿ ಹೂವಿನ ಮಣ್ಣ ಮರುಗಾಲ ಮ್ಯಾಲೊದು ಆವಾರೆವು ಅಲದಿರು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ತಾವಾರೆವು ಅಲದಿರು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯಾರಿ ಮ್ಯಾಲೆ ಹೀಗೆ ಮೂನಂಗೆ ಗುಂಪಾಗೋಲಿನ ಪರುಷೆ ಅಲ್ಲಿಗೆ ಮೂನಂಗೆ ಮೂನಿನ ಪರುಷೆ ಗುಂಪಾಗೋಲಿನ ಪರುಷೆ ಸೌದಲ್ಲಿ ಬಯಲಾಗಿ ಕಂಚಿದರು ಗುಂಪಾಗೋಲಿನ ಪರುಷೆ ಸೌದಲ್ಲಿ ಬಯಲಾಗಿ ಕಂಚಿದರು ಚೆಲ್ಲಿದರು ಮಲ್ಲಿಗೆಯ ಸೂರ್ಯಾರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯಾರಿ ಮ್ಯಾಲೆ ಚಂದಾದ ಚಂದಾದ ಮೈಕಾಲ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚಂದಾದ ಚಂದಾದ ಸೋಮನ ಚೆಲ್ಲಿದರು ಮಲ್ಲಿಗೆಯ ಆ ಚೆಲ್ಲಿದರು ಮಲ್ಲಿಗೆಯ ಓಹೋ ಚೆಲ್ಲಿದರು ಮಲ್ಲಿಗೆಯ ಉಗೇ ಬಾಬಾ ಮಲ್ಲಯ್ಯ ಗುರುಗಳ ಹತ್ರ ವಿಭೂತಿ ಉಂಡೆ ರೂಪದಲ್ಲಿ ಹುಲಿಯನ್ನು ಬಹುಮಾನವಾಗಿ ಪಡ್ಕೊಂಡ ಮಹಾದೇವ ತಂದೆ ತಾಯಿಗಳ ಮಡಿಲಲ್ಲಿ 12 ವರ್ಷಗಳ ಕಾಲ ತಂದೆ ತಾಯಿಗಳ ಸೇವೆ ಮಾಡಿ 12 ವರ್ಷ ತುಂಬಿರಬೇಕಾದ್ರೆ ತಾಯಿಯನ್ನು ಕೇಳ್ತಾನಮ್ಮ. ಸುತ್ತೂರು ಕುಂತೂರು ಸರಗೂರುಗಳೆಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ಮಲೆಗಳ ತನಕ ಶಿವಭಕ್ತಿ ಎಂಬ ಬೀಜವನ್ನು ಬಿತ್ತಿ ಉಗೇ ಉಗೇ ಮಹಾತ್ಮಲ್ಲಯ್ಯ ಅಂತ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೇನೆ, ನನಗೆ ಆಶೀರ್ವಾದ ಮಾಡಿ. ಮಗನೇ, ಆಟ ಆಡ ವಯಸ್ಸಿನಲ್ಲಿ ತೀರ್ಥಯಾತ್ರೆ ಮಾಡಕ್ ಹೋಗ್ತೀಯೇನೋ ಏನು ಅಂದ್ರೆ, ನೀವಾದ್ರೆ ಇವನಿಗೆ ಹೇಳಿ ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟು ಹೋಗ್ತಾನಂತೆ. ಲೇ, ಹೋಗಬೇಡ ಅಂತ ಹೇಳೋದಕ್ಕೆ ನಾವ್ಯಾರೆ, ಹೋಗುವಂತ ಹೇಳೋದಕ್ಕೆ ನಾವ್ಯಾರೆ? ಮರ್ತು ಬಿಟ್ಟೇನೆ, ಚಿಕ್ಕ ವಯಸ್ಸಿನಲ್ಲಿ ಹಾವುಗಳನ್ನು ಕತ್ತು ಸುತ್ತಕೊಂಡು ತಿರುಗಾಡ್ತಿದ್ದವನು, ಆನೆ ಮರಿ, ಸಿಂಹದ ಮರಿ, ಕರಡಿ ಮರಿಗಳ ಜೊತೆ ಆಟ ಆಡ್ತಿದ್ದವನು, ಗುರುಗಳಿಗೆ ವಿದ್ಯೆ ಹೇಳಿಕೊಟ್ಟು ಗುರುಗಳ ಹತ್ರ ವಿಭೂತಿ ಉಂಡೆ ರೂಪದಲ್ಲಿ ಹುಲಿಯನ್ನೇ ಬಹುಮಾನವ ಪಡ್ಕೊಂಡವನು. ಅವನನ್ನು ತಡೆಯೋ ಶಕ್ತಿ ನನಗೆ ನಿನಗೆ ಯಾರಿಗೂ ಇಲ್ಲ. ಅವನ ಕಾಲಿಟ್ಟ ನೆಲೆಯೇ ಕೈಲಾಸ, ಮುಟ್ಟಿದ ನೀರೇ ಪಾವನ ತೀರ್ಥ, ನುಡಿದ ಮಾತೇ ವೇದವಾಕ್ಯ. ಲೇ ಹುಚ್ಚಿ, ಈ 12 ವರ್ಷಗಳ ಕಾಲ ಇವನಿಗೆ ನಾವು ಅಪ್ಪ ಅಮ್ಮನಾಗಿದ್ವಲ್ಲ, ಇದು ನಮ್ಮ 7 ಜನ್ಮದ ಪುಣ್ಯ. ಕಳಿಸುವಾಗ್ಲಿ. ಆ 12ನೇ ವಯಸ್ಸಿನಲ್ಲಿ ನಮ್ಮ ಕನ್ನಡ ನಾಡಿನ ಕಡೆ ಮೈಕಾರ ಮಾದೇಶ್ವರ ಬರ್ತಾ ಇದ್ದಾನೆ.
ಶಿವಾನ್ರಪ್ಪ ಕಂಕಳಿಗೆ ಜೋಳಿಗೆ ಹಾಕಿ ಉತ್ತರಾಜಮ್ಮ ಜೋಳಿಗೆಗೆ ವಡಾಳವನ್ನು ತರಿಸಿ ಬುತ್ತಿಯನ್ನವನ್ನ ಮಾಡಾಕಿದಾಳೆ. ಹಸಿವಾದ ಕಡೆ ಊಟ ಮಾಡಿ ತೃಷಿಯಾದ ಕಡೆ ಮಲಗಿ ಸುಖವಾಗಿ ಹೋಗಿ ಬಾ ಮಗನೇ ಅಂತ ಕಳಿಸ್ತಾ ಇದ್ದಾಳೆ. ಶಿವಾನ್ರಪ್ಪ ಶಿವ ಶಿವ ಅನ್ನಿತಾಯಿ ಒಂಚೂರು ಶಿವಾನ್ರವ ಶಿವ ಅಂದ್ರೆ ನಮ್ಗೇನ್ ಕೊಟ್ರು ಅಂತ ಅವರು. ಆ ಪುರಿ ಕೊಟ್ಟಿಲ್ವಾ, ಟೀ ಕೊಟ್ಟಿಲ್ವಾ ಈಗ? ಶಿವಾನ್ರಪ್ಪ ಶಿವ ನಮ್ಮ ಕಾರ್ಯಕ್ರಮ ಮೆಚ್ಚಿ ಯಾರು 501 ರೂಪಾಯಿ ಕೊಟ್ರು. ಹಬ್ಬ ಅವ್ರ ಹೆಸರೇನು? ಸೋಮ ಅವರು. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ನೀವು ಕೊಡದೇ ಅವ್ರು ಬೇಜಾರು ಮಾಡ್ಕೋಬೇಡಿ, ದೇವ್ರು ನಿಮ್ನು ಚೆನ್ನಾಗಿಟ್ಟಿಲ್ಲ. ಹೌದು, ನಾವಂತೂ ಬಾಯಿ ಬಿಟ್ಟು ಕೇಳಲ್ಲ, ನೀವಾಗಿದ್ ನೀವು ಕೊಟ್ರ ನಮ್ಮ ಪ್ರಾಣಗೂ ಬಿಡಲ್ಲ. ಬಿಡಕದ್ದು ಶಿವಾನ್ರಪ್ಪ ಶಿವ ಶಿವಾನ್ರವ ಶಿವನಾಮವನ ಅರ್ಥ ಬರ್ತಿರ್ಬೇಕಾದ್ರೆ ಏನಾಗುತ್ತೆ ನೋಡಿ. ಅನ್ನದಾತವ ಮನೆಯಲ್ಲಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ಮರೆಯದಿರು, ಶಿವಯಂತರ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಜಗದೊಳ್ಳು ತಪವಯ್ಯ, ಧ್ಯಾನವೇ ಗಣತನ ಜಪವಯ್ಯ, ದಾನವೇ ಜಗದೊಳ್ಳು ತಪವಯ್ಯ, ಧ್ಯಾನವೇ ಗಣತನ ಜಪವಯ್ಯ, ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ, ಶಿವಯಂತರ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ. ಶಿವಾನಪ್ಪ ಐಕೆಲ್ಲ ಹೊಂಟವ ಸುಮಾರು ಅತ್ತಾಗೆ. ಶಿವಾನೇ ಮೊಟ್ಟ ಮೊದಲು ಪವಾಡವನ್ನೇ ಮೆರೆಸಿದಂತ ಊರು ಯಾವುದು ಗೊತ್ತೇ? ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಇಕ್ಕೇರಿ ಎಂಬತಕ್ಕಂತ ಗ್ರಾಮ. ಕಿಕ್ಕೇರಿ ಇಕ್ಕೇರಿ ಕಿಕ್ಕೇರಿ ಅಲ್ಲೊಬ್ಬ ಹೆಂಗ್ಸಿದ್ಲು ಪುಣ್ಯಾತ್ಗೀತೆ, ಅವಳು ಇಷ್ಟೊತ್ತಲ್ಲಿ ನೆನಕಬೇಕು. ಯಾರಪ್ಪ? ದೇವಮ್ಮ ದೇವಮ್ಮ ಅಂತ ಕರೀತಿದ್ರು. ಯಾರ ಕಡಪುರ ದೇವಮ್ಮನ? ಇಕ್ಕೇರಿ ದೇವಮ್ಮ. ಕಿಕ್ಕೇರಿ ದೇವಮ್ಮ ಊರ್ಲಿನ ಮಕ್ಕಳಿಗೆಲ್ಲ ಕಜ್ಜಾಯ ಮಾಡಿ ಮಾಡಿ ಇಕ್ತಿದ್ಲು ಅವಳು. ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತೇಳಿ ಯಾರ ಮಕ್ಕಳಾದ್ರೂ ಆಗ್ಲಿ ಕಜ್ಜಾಯ ಮಾಡೋದು ಇಕ್ಕದವಳು ಕುಲ್ಕಸ್ಬು. ಊರ್ಲಿರ ಹೆಂಗ್ಸೆಲ್ಲ ಕೊಂಡಾಡ್ತಾನ ನಮ್ ದೇವಮ್ಮ ಕತೆ. ಐಕ್ಳ ಕಂಡ್ರ ಜೀವ ಬಿಡ್ಸ್ಕತ್ತಳ. ಮೊನ್ನೆ ನಮ್ ಗಂಡಗ ಪುಟ್ಟ ತುಂಬಾ ಕಜಾಯ ತುಂಬಿಕೊಟ್ಟು ಕಳಿಸಳ. ಅದು ಎಳ್ಳಸ್ ಕಜಾಯ. ಎಳ್ಳಷ್ಟದ್ರ ತಿನ್ನಿಲ್ವೇನ ಈಗ ಇಲ್ಲಿ? ಕಜ್ಜಾಯದ ಮೇಲೆ ಎಳ್ಳ ಅನ್ಸಿರಲ್ವ, ಅದಕ್ಕೆ ಎಳ್ಳಸ್ ಕಜಾಯ. ಕಲ್ಲು ಅನ್ಸಿದ್ರ ನೀನ್ ಮನಸ್ನಪ್ಪ, ಯಾರ ಕಲ್ಲು ಅನ್ಸ್ಬಿಟ್ಟು ಕಜಾಯ ತಿಂದಾರೇನೋ? ಅನ್ಸಿದ್ರ ಅಂತ ಹೇಳದ್ದು. ಯಾರ ಮಗನ ನೀನು? ನಿಮ್ಮ ಮಗನ ಇಲ್ವ? ಊರಿನ ಮಕ್ಕಳಿಗೆಲ್ಲ ಕಜ್ಜಾಯ ಮಾಡಿ ಮಾಡಿ ಇಕ್ತಾವಳಲ್ಲ. ಎಂತ ಕಜ್ಜಾಯ ಮಾಡಿ ಇಕ್ತಾವಳೆ ಗೊತ್ತೆ? ಮದ್ದಾಕಿರೋ ಕಜ್ಜಾಯ. 3 ತರದ ಮದ್ದು ಹಾಕ್ತಿದ್ಲಂತೆ. ಒಂದು ಒಣಕಲ್ ಮದ್ದು, ಇನ್ನೊಂದು ಊದಲು ಮದ್ದು, ಇನ್ನೊಂದು ಪಟಕನ್ ಸಾಯ ಮದ್ದು. ಒಣಕಲ್ ಮದ್ದು ಅವರು ಎಷ್ಟು ತಿಂದ್ರು ಒಣ್ತ್ಕೊಂಡು ಕಮಾರ್. ಊದಲು ಮದ್ದು ಅಂದ್ರೆ ಊದ್ಕೊಂಡು ಕಮಾರ್. ಪಟಕನ್ ಸಾಯ ಮದ್ದು ಅಂದ್ರೆ ತಿಂದೇಟ ನೆಗದು ಬಿದ್ದೋಗ ಅಂತದ್ದು. ಈ 3 ತರದ ಮದ್ದಾಗ್ತಾವಳೆ, ಯಾರಿಗೂ ಗೊತ್ತಿಲ್ಲ. ಉತ್ತರ ದೇಶದಿಂದ ಬರ್ತಿರೋ ಮೈಕಾರ ಮಾದೇಶ್ವರನ ಗೊತ್ತಾಗೋಯ್ತು. ದೇವಮ್ಮ ಗುಡಿಯಲ್ಲಿರುವ ಶಿಲೆಗಳು, ಮಡಿಲಲ್ಲಿರುವ ಮಕ್ಕಳು ಎರಡನ್ನೂ ದೇವರು ಅಂತಾರೆ. ಆ ದೇವರಂತರ ಮಕ್ಕಳಿಗೆ ವಿಷದ ಕಜ್ಜಾಯವನ್ನು ಹಾಕಿ ಕೊಲ್ತಿದೆಯಲ್ಲ ನೀನೊಬ್ಳು ಹೆಣ್ಣ, ಪಾಠ ಕಲಿಸ್ತೀನಿ ತಾಳುವಂತ ಮಾದೇಶ್ವರ ಅವನ ಮನೆ ಮುಂದ್ಗಡೆನೆ ಓಡಾಡ್ತಿದ್ರೆ ದೇವಮ್ಮ ನೋಡ್ಲಿದ್ ಯಾವ್ದೋ ವಾಸಗಂಡು ಬಂದ್ಬಿಟ್ಟದ ನಮ್ಮೂರ್ಗಲ್ಲ. ಏನಪ್ಪ ನಿನ್ನ ಹೆಸರು? ಮಹಾದೇವ ಅಂತ ಕರೀತಾರ ಕಣಮ್ಮ. ಯಾವ್ದೇವನ್ಲ? ಮಹಾದೇವ. ಯಾವ್ದೇವನ? ಮಹಾದೇವ ಅಂತ ಕಣಮ್ಮ. ಕಿವಿ ಕೇಳಿಸಲ್ವಾ ಅಂತ? ಅವ ನನ್ನ ಕಿವಿ ಕೇಳಲ್ವಾ ಅಂತ ನೀವನಂತ ನನ್ನ ಮಕ್ಕಳ ಅದೆಷ್ಟು ಜನ ಕಿವಿ ಮುಚ್ಚಿದಾನ. ಕುಸು ಬಾಯಿಲಿ ಅನು ಇಲ್ಲ ಕಣ. ನೋಡಕೊಳ್ಳ ದುಡ್ಡು ಚೆನ್ನಾಗವ್. ನೀನ್ 15 ದಿನಕ್ಕ ಬಾಳ್ನಾಗ ನಿಂತ್ಕೋಬೇಕು. ಎಂತ ಏನು ಇಲ್ಲಕ್ಕ, ಬಾ ಕುಸು ಒಳಕ್ ಬಾ. ನಡ್ರಿ ತಾಯಿ. ಉಪಾಯ ಮಾಡಿ ಮನೆ ಒಳಗ್ ಕರ್ಕೊಂಡು ಹೋಗೋಳೆ. ಮಹದೇಶ್ವರನ ಗೊತ್ತಿವಳಿ ಯಾತಕ್ ಕರ್ಕೊಂಡು ಹೋಗೋಳೆ ಅಂತ.
ಬುಟ್ಟಿ ತುಂಬ ಕಜ್ಜಾಯ ತುಂಬಿಕೊಟ್ಟವಳೆ ತಿನ್ನಪ್ಪು. ತುಂಬಾ ಚೆನ್ನಾಗಿದೆ ತಾಯಿ. ಆ ಎಸೆದು ಬಂದವನಿಗೆ ಹೊಟ್ಟೆ ತುಂಬಾ ಕಜ್ಜಾಯದ ಊಟನೇ ಇಟ್ಬಿಟ್ಟಲ್ಲ ತಾಯಿ. ಹೌದಾ? ಬಹಳ ಸಿಹಿಯಾಗಿದೆ. ಚಿನ್ನಗೆದ್ದ ತಿನ್ನು ಅಗುತ್ತಿನ್ನು ಚೆನ್ನಾಗಿ ಹಿಡಿಲಿ. ಸಂಪೂರ್ಣವಾಗಿ ಕಜ್ಜಾಯವನ್ನು ತಿಂದು ಮಹಾದೇವ ಹೇಳ್ತಾನೆ, ದೇವ್ನವ್ರೆ ನಾನು ಹೋಗಿ ಬರ್ತೀನಿ ತಾಯಿ. ಇವತ್ತೇ ಹೋಗ್ಬೇಕ ಮಗ. ಹೌದು. ನೀವ್ ಒಂದು 6-15 ದಿವಸ ಇಲ್ಲಿ ಇದ್ದಿದ್ರೆ ನೀ ಹೆಂಗಾದಿಯೋ ಅಂತ ಒಂಚೂರು ನೋಡ್ಕೊಳ್ಳನು. ಅಂದ್ರೆ ಒಣ್ತಕಡೆ ಓದ್ಕಣೆ ನೋಡ್ಕೊಳಕ್ ಅವಳು. ಇಲ್ಲ ತಾಯಿ ನಾ ಇವತ್ತೇ ಹೋಗ್ಬೇಕು. ಅಯ್ಯೋ ಹೋಗೋನ್ ತಡ್ಕೊಳಕ್ ಆಯ್ತಾ ನಿಂತ್ಕೊ. ಇಲ್ಲಿ ಇನ್ನೇಡ್ ಕಜ್ಜಾಯ ಕೊಡ್ತೀನಿ, ಊರೊಳಗೆ ಎಲ್ಲೂ ತಿನ್ಬೇಡ. ಊರಿಂದ ಆಚೆ ಎಲ್ಲ ನೀರ್ ಸಿಕ್ಕತ್ತೋ ತಿನ್ಕೊಂಡು ಹಂಗೆ ನೀರ್ ಕುಡ್ಕೊಂಡು ನಿಗರ್ಕೊಂಡು ಮನಿಕೋ. ಇನ್ನೇಡ್ ಕಜ್ಜಾಯವನ್ನ ಜೋಳಿಗೆ ಒಳಕ್ ಹಾಕವಳೆ. ಅದ್ಯಾವ ಕಜ್ಜಾಯ? ತಿಂದೇಟೆ ಪ್ರಾಣ ಹೋಗ ಕಜ್ಜಾಯ. ದೇವ್ನವ್ರೆ ನಾನು ಹೋಗಿ ಬರ್ತೀನಿ ತಾಯಿ. ನಿನ್ ಕತ್ ಮುಗಿತಕ್ಕೆ ಹೋಗು. ಸುನಿ ಎಲ್ಲಿ ಬಂದೆ ಅಂತ ಅವಳ ಮುಗಿತುಕೊಂಡು ಹೋಗು. ಊರಿಂದ ಆಚೆ ಎಲ್ಲರೂ ತಿನ್ಕೊಂಡು ಮನಿಕೋ ಅಂತ ಕಳಿಸದ್ಲಲ್ಲ. ಜೋಳಿಗೆ ಒಳಗಡೆ ಕಜ್ಜಾಯವನ್ನು ಹಾಕಿಸ್ಕೊಂಡು ಉಸಿನಗೆ ನಗ್ತಾ ಬರ್ತಾನೆ ಮಹಾದೇವ. ಅಂಕದ ಬಾಗ್ಲತ್ರ ಬಂದಲ್ಲ, ಮಕ್ಕಳೆಲ್ಲ ಗೋಲಿ ಗೆಜ್ಜಿಗೆ ಆಟ ಆಡ್ತಾವ. ನಾವೊಂದು ಆಟಕ್ಕೆ ಬಂದಿರೋ. ಬೇಡ ಕಣ, ಯಾರ ನೀನು? ಉತ್ತರ ದೇಶದಿಂದ ಬಂದಿರೋ ನನ್ನ ಮಹಾದೇವ ಅಂತ ಕರೀತಾರೆ. ನೀ ಯಾವ ದೇವಸ್ಥಾನ ಆದ್ರೆ ನಮ್ಗೇನ ಬೇಕಾಗಿಲ್ಲ ಅಂತ ಹೇಳ್ತಲ್ವಣ. ಹೋಯ್ತಾರ ಒಂದೇ ಒಂದ್ ಆಟ ಅಂತ ಹೇಳ್ರ. ಸೇರ್ಸ್ಕೊಳ ಅಂತ ಹೇಳ್ತ. ಈ ಗುಂಪ್ಲಿ ದೇವಮ್ಮನ ಮಗ ಯಾರು? ಓ ಇವನಿಯ ಒಬ್ಬನೇ ಮಗನ? ಮುದ್ದನ ಮಗನ. ಅದಕ್ಕ ಅವ್ರವ್ವ ಅಂಕ ಸಂಕ ಒಂದು ಇಲ್ದ ತುಂಡಣ್ಣ ಕಣ ಬೆಳತ್ ಮಾಡ್ಕೊ. ಪೇಚಾಡ್ತಿದ್ಯಾ? ಹೆಸರೇನಂದ್ರಿ? ಮಟ್ವಾಗಳ ಪ್ರಚಂಡ ಕಣ. ಪ್ರಚಂಡ ಪ್ರಚಂಡ. ಪ್ರಚಂಡ ಏನ ದೊಡ್ಡವರು ಚಿಕ್ಕ ಊರ್ಗ ನಾನೇ ತೋಟ ಹೇಳಂಗಿದ್ರೆ ಹೇಳಿದಾರೆ ಹೋಯ್ತಾರು. ಅಡ ಡಬಿಗಳು ಕೂಡ ಅಳು. ಪ್ರಚಂಡ ಏನ ಕಜ್ಜಾಯ ಕೊಡ್ತೀನಿ ಬಾರೋ. ಹೋಗಲ್ಲ. ಊರಿಗೆಲ್ಲ ನಮ್ಮವ್ವ ಕಜ್ಜಾಯ ಮಾಡಿ ಕೊಡ್ತಾಳೆ. ನನಗೆ ಕೊಡಕ್ ಬಂದಲ್ಲ ಕಜ್ಜಾಯ ಅಂತ. ಕಜ್ಜಾಯ ನಾ ಕಾಣದಾರ ಕಜ್ಜಾಯ ಕೊಲ್ಲಿ. ಊರ್ಗಿರೋ ಮಕ್ಕಳಿಗೆಲ್ಲ ನಿಮ್ಮವ್ವ ಕಜ್ಜಾಯ ಮಾಡ್ಕೊಡ್ತಾಳೆ. ನಿನಗ್ ಕೊಡ್ತಾಳೇನೋ? ಹೂಕಣ ನಂಗೆ ಕೊಡಲ್ಲ. ನೋಡಿದ್ರ ಊರ್ಲಿರೋ ಮಕ್ಕಳಿಗೆಲ್ಲ ಕಜ್ಜಾಯ ಕೊಟ್ರು ತನ್ನ ಮಗನು ಕೊಡ್ತಿಲ್ವಂತ ಅವಳು. ಯಾಕ್ರೋ? ಜೋರಾಗಿ ಹೇಳಿ. ನೆಗದ್ ಮನಿ ಕತ್ತನ ಅಂತ ಕತ್ತೋಯ್ತಾನ ಅಂತ ನೋಡ. ಹುಡುಗನು ತಿನ್ಬೇಕು ಅಂತ ಆಸೆ. ಕೊಡವಂತೆ ಬರಿಯಾ ಕರ್ಕೊಂಡೋಗಿ ಅವ್ರ ತಾಯಿ ಕೊಟ್ಟಿದ್ದೆಲ್ಲ ದಾರಿಲಿ ತಿನ್ ಸಾಯಿ ಅಂತ. ಅದೇ ಕಜ್ಜಾಯವನ್ನು ತೆಗೆದು ಮಹಾದೇವ ಅವಳು ಮಗನಿಗೆ ಕೊಟ್ಟ. ತಿಂದ ತಿಂದ ಕಣ್ಣ ಮೇಡ್ರಿಸ್ಬಿಟ್ಟದೆ. ಅಮ್ಮ ಅಂತ ಕೆಳಗಡೆ ರಾಪನ ಬಿದ್ದ. ಅವನು ಯಾವ ಬಿದ್ದ್ಬಿಟ್ಟ, ಮಕ್ಕಳೆಲ್ಲ ಓಡ ಬಂದ್ಬಿಟ್ರು. ಅಯ್ಯ ನಿಮ್ ಬಾಯಿಗೆ ಮಣ್ಣಕ್ಕ ಯಾಕೆ ಆಡ್ತಿದ್ರಿ? ಏನಾಯ್ತು? ನಿನ್ ಮಗ ತತ್ತ ಭೂತ ಎಲ್ಲ ನಿನ್ ಮಗ ತತ್ತ ಭೂತ. ಹೋಗಿ ಮುದಗಳ ಆಡ್ಕಳಿ. ನನ್ನ ಮಗನ ಯಾಕೆ ಸತ್ತಾನು? ನನ್ನ ಮಗನ ಯಾಕೆ ಸತ್ತಾನು ಅಂದ್ರೆ ನನ್ನ ಮಗನಿಗೆ ಮದ್ದಾಕಿರೋ ಕಜ್ಜಾಯ ಕೊಡ್ತಿದ್ದ ಅಂತ ಅವಳು. ಊರಿನ ಮಕ್ಕಳೆಲ್ಲ ಉದುರ್ಬ ಅನ್ಬೋದು. ಉದುರೋದ್ರು ನಿನ್ನ ಮಗ ಗುಂಡ್ಕಲ್ಲು ಕಲ್ಲ. ಆ ಗುಂಡ್ಕಲ್ಲು ನನ್ನ ಮಗ. ಅಲ್ಲೋರು ಬಾ ದೇವಸ್ಥಾನ ನಿನ್ ಮಗ ಗುಂಕಲ್ ಉಂಕಲಂಗೆ ಉಂಕ ಮನ್ಗನ. ಎಲ್ಲ ದೇವಸ್ಥಾನ ಬಂದ್ ನೋಡ್ತಾಳೆ. ಗುಂಟ್ಕಲ್ ಉಂಟ್ಕಳಂಗೆ ಉಂಟ್ಕಂಡು ಮನ್ಗವನೆ. ಏನ್ರು ಇದೆಲ್ಲ? ನಾವೆಲ್ಲ ಆಟ ಆಡ್ತಿದ್ವ. ಹೂವನು ಅವ್ ಬಂದೇಟ್ಗೆ ಇವ್ನ್ಗ ಕಜ್ಜಾಯ ಕೊಟ್ನ. ಕೊಟ್ಟೆಟ್ಗೆ ಇವ್ ತಿನ್ನ. ತಿಂದೇಟ್ಗೆ ಇವ್ ಉಂಟ್ಕಣ್ಣ. ಕೊಟ್ಟವ ಅಲ್ಲಿ ಕೂತಾನ ನೋಡು. ಹೇಳಗಂಟ ಅದೇನು ಮಾಡ್ತಾ ಅನ್ಸುಕುದ. ನಾವು ಬಂದಣ ಬಂದ ಇಟ್ಗೆ ಇವನು ಕಜ್ಜಾಯ ಕೊಟ್ಟನ. ಕೊಟ್ಟ ಇಟ್ಗೆ ಇವ್ನು ತಿನ್ನ. ತಿಂದೆ ಇಟ್ಗೆ ಉಂಟ್ಕಣ್ಣ. ಕೊಟ್ಟವಲ್ಲಿ ಕುಟ್ಕೊಂಡು ನೋಡು ಅಂದ. ಅದ್ನೇ ನಾನು ಆಯ್ತು ಸುಂಗಿರು ಗಾಬರಿ ಬಿಡ. ಆ ಕೊಟ್ಟವಲ್ಲಿ ಕೂತ ನೋಡು ಅಂದ. ಆಯ್ತು ಸುಂಗಿರು ಮಾದೇವ. ಮಾದೇವ ಇಷ್ಟು ಮಕ್ಕಳ ಮಧ್ಯದಲ್ಲಿ ನನ್ನ ಮಗನಿಗೆ ಇವನು ಕಜ್ಜಾಯ ಕೊಟ್ಟಾನೆ ಅಂದ್ರು. ನಮ್ಮನೆಗೆ ಬಂದಿದ್ದು ಮಾದೇವ ಕಣೋ. ಅವನೇ ಮಾದೇವನೇ ಕಜ್ಜಾಯ ಕೊಟ್ಟಾನು. ಆಯ್ತು ಸುಂಗಿರ. ಹಾಗಾದ್ರೆ ನನ್ ಗುಟ್ಟು ನಿನಗೆ ಗೊತ್ತಾಗ್ಬಿಡ್ತಾವಡಿಯ. ನನ್ ಕ್ಷಮಿಸ್ಬಿಡು, ನನ್ನನ್ನು ಕ್ಷಮಿಸ್ಬಿಡು. ಇನ್ಮೇಲೆ ಈ ಕಸಬನೇ ಮಾಡಕ್ಕಿಲ್ಲ, ನಾನು ಬಿಟ್ಬಿಡ್ತೀನಿ. ದಯಮಾಡಿ ನನ್ನ ಮಗನ ಬದುಕಿಸ್ಕೊಟ್ಬಿಡು ದೇವಮ್ಮ. ನಿನ್ನ ಮಗ ಸತ್ತದಕ್ಕೆ ನಿನಗೆ ಇಷ್ಟೊಂದು ಸಂಕಟ ಆಗ್ತಿದೆಯಲ್ಲ, ಅದೆಷ್ಟು ಮಕ್ಕಳ ಪ್ರಾಣ ತೆಗೆದಿದೀಯ ನೀನು? ನಿಜ ಹೇಳ್ಬಿಡ್ತೀನಿ ಬುದ್ಧಿಯವರ. ಊರೊಳಗೆ ವಾಂತಿ ಬೇದಿ ಬಂದ್ ಸತ್ರ, ಅದು ನನ್ನ ಮದ್ದೇಟೆ ತೊಲೆ ಮೇಲೆ ಗೆರೆ ಹಾಕೊಳ್ಳೋದು. ಊರೊಳಗೆ ಹೊಟ್ಟೆ ನೋವು ಬಂದ್ ಸತ್ರ, ಅದು ನನ್ನ ಮದ್ದೇಟೆ ತೊಲೆ ಮೇಲೆ ಗೆರೆ ಹಾಕೊಳ್ಳೋದು. ನೆನ್ನೆವರೆಗೂ ಲೆಕ್ಕ ಮಡ್ಗೀನಿ 799 ಸಾಯಿಸಿವ್ನಿ. 799 ಪರವಾಗಿಲ್ವಾ? ಚಂದಾಗ ಪರವಾಗಿಲ್ಲ. ಅದಕ್ಕ ಏರಿಯಾದ ನಿಂತವ್ರು ಒಬ್ಬೊಬ್ರು ಇದ್ಬಿಟ್ರ ಜನಸಂಖ್ಯೆನೇ ಕಮ್ಮಿ ಮಾಡ್ಬಿಡ್ತಾರ. ಈಗ ನಿಜ ಹೇಳಿವನಲ್ಲ, ನನ್ನ ಮಗನ ಬದುಕಿಸ್ಕೊಟ್ಬಿಡು ದೇವಮ್ಮ.
ಅಷ್ಟ ಮಕ್ಕಳ ಸತ್ತಾಗಪಟ್ಟ ಸಂಕಟ, ಅಷ್ಟ ಮಕ್ಕಳ ಎತ್ತ ತಾಯಿಂದ್ರ ಶಾಪ, ನಿನ್ನನ್ನು 7 ಜನ್ಮಕ್ಕೂ ಬಿಟ್ಕೊಡಲ್ಲ. ಈ ಕೇರಿ ದೇವಮ್ಮ ಆದ್ರ ಮಕ್ಕಳಿಗೆ ಮದ್ದಾಗ್ತಿದ್ದವಳು ಅಂತ ಜನ ಶಾಪ ಆಗ್ತಾರಲ್ಲ, ಆ ಶಾಪವೇ ನನ್ನ ಪಾಪಕ್ಕೆ ನಾಂದಿ ಆಗಲಿ ಅಂತ ಮಹಾದೇವ ಪಟ್ಟನೆ ಮಾಯವಾದ. ಹಾಗೆ ಗೊತ್ತಾಯ್ತು ಸಾವು ಅಂದ್ರೆ ಏನು ಅಂತ. ಬೇರೆಯವ್ರ ಮನೆ ಮಕ್ಕಳು ಸತ್ತಾಗ ಸಂತೋಷ ಪಡ್ತಿದ್ಲು, ನನ್ನ ಮದ್ದೇಟು ನನ್ನ ಮದ್ದಿನ ಸತ್ತ ಅಂತ. ತನ್ನ ಮಗ ಸತ್ತಾಗ ಗೊತ್ತಾಯ್ತು ಅವಳಿಗೆ ಸಾವು ಅಂದ್ರೆ ಏನು ಅಂತ. ದೇವಾ ಮಾದೇವಾ ಪ್ರಭೋ ಮಾಯಕ ಮಹಾದೇವ ಕಾಯು ತಂದೆ, ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯು ತಂದೆ. ಹೀಗೆ ತಾಳಲಾರೆ, ದಯೆಯಿಲ್ಲದೆ ಬಾಳಲಾರೆ, ಕಣ್ಣೀರುವ ನನ್ನೀನೋ ಅರಿವಾಗದೆ ತಂದೆ. ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ. ಹಸಿವಿನಲ್ಲೂ ನಿನ್ನೆ ಕರೆವೆ, ಬಿಸಿಲಿನಲ್ಲೂ ನಿನ್ನೆ ನೆನೆವೆ, ದೇವಾ ಮಾದೇವಾ. ಪಾಪ ಪುಣ್ಯ ಬಂದು ಕಾಣೆ, ಬೇರೆ ದೇವರ ಕಾಣೆ, ನಿನ್ನ ಮರೆದು ಬದುಕುವುದುಂಟೆ ಜನ್ಮದ ಫಲವು ನಿನ್ನ ಭರಗಳಾದ ನಾನು ಕಷ್ಟ ನೋಡೆಯ ಕರುಣೆ ತೋರೆಯ. ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ. ಉಸಿರಾಡುವ ಉಸಿರು ನೀನು, ಎದೆ ಮಿಡಿತವು ನೀನೆ ತಾನೇ, ನೀನು ಅರಸದೆ ಜೀವ ಉಳಿವುದೇ. ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ. ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ.
ಬಾಯಿನಲ್ಲಿ ಹೇಳು ಎಂದು ನನ್ನ ಕಷ್ಟವ ಕಡುವೆ ಎಂದು ನನಗೆ ಸುಖವ ಕೊಡುವೆ ಬೇಗ ಹೇಳೆಯ ಸ್ವಾಮಿ ಮಾದಯ್ಯ ಬಂದೆ ಅದೇ ಕಾಯು ತಂದೆ ತಾಳಲಾರೆ ದಯೆಯಿಲ್ಲದೆ ಬಾಳಲಾರೆ ಕಣ್ಣನೇ ನಿಲ್ಲುವ ನನ್ನದೇನೋ ಅರಿವಾಗದೆ ಬಂದೆ ಮಹಾದೇವ ಕಾಯು ತಂದೆ